ಸಿದ್ದರಾಮಯ್ಯನವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಯಾಕೆ ಮೌನವಾಗಿದೆ, ಯಾಕೆ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ, ಯಾಕೆ ಎಲ್ಲದಕ್ಕೂ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋಕೆ ನಾನೇನು ದೊಡ್ಡ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ. ಒಂದು ವಿಚಾರ. ಎರಡನೇದು, ತಾವೇನು ಕೇಳ್ತಾ ಇದ್ದೀರ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಯಾವ ಗೊಂದಲ ಇದೆ? ಈಗ ಪವರ್ ಶೇರಿಂಗ್ ವಿಚಾರನೇ ಪ್ರಸ್ತಾಪ ಆಗ್ತಾ ಇದೆ. ಎಲ್ಲಿ ಮಾತಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಕ್ಕೆ ಹೋಗಿದೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನೇರವಾಗಿ ಮಾತಾಡಿದ್ದಾರೆ ಅವರು. ಅವ್ರನ್ನೇ ಕೇಳ್ಬೇಕು ನೀವು. ನಾನು ಆ ವಿಚಾರದಲ್ಲಿ ಹೋಗಿದ್ರೆ ಖರ್ಗೆ ಅವರನ್ನ ಭೇಟಿ ಮಾಡಕ್ಕೆ ಈಗ ರಾಜ್ಯದಲ್ಲೇ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಭೇಟಿ ಮಾಡ್ತಾರೆ. ಹೌದು, ನಾನು ಹೋಗಿದ್ದ ಕಾರಣ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗೆ ಹೇಳಿದಂಥ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ. ಆದರೆ ಎರಡನೇದು, ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದದ್ದು. ಸಿದ್ದರಾಮಯ್ಯನವರು ಸಿಎಂ ಆಗಿರಬೇಕಾದ್ರೆ, ಡಿ ಸಿ ಎಂ ಅವರು ಇರಬೇಕಾದ್ರೆ ತುಮಕೂರು ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗೋಷ್ಟು ಇದೆಯಾ ಸರ್? ಅಲ್ಲ, ನಾನು ಈಗ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, AICC ಅಧ್ಯಕ್ಷನ ಭೇಟಿ ಮಾಡಿದ್ರೆ ತಪ್ಪೇನಿದೆ? ಆ ಕಾರಣಕ್ಕೋಸ್ಕರನೇ ನಾವು ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಹೋಗಿದ್ದು. ಸರ್, ಹಾಗಾದರೆ DCM ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕಾ ಬೇಡ ಸರ್? ಅದ್ರ ಬಗ್ಗೆ ನೀವು ಆಗಲೇ ನೋಟಿಸ್ ಕೊಡಿಸಿದ್ದೀರಿ. ನಾನು ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಅಭಿಪ್ರಾಯ ಮಾತ್ರ ಅಲ್ವಾ ಸರ್, ತುಂಬಾ ಜನ ಅಭಿಪ್ರಾಯ ಇದೆ. ಬಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ತುಂಬಾ ಜನರು ಕೂಡ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೈಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆದಾಗ ದಲಿತ ಸಿಎಂ ವಿಚಾರನೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗ್ಗೆ ತಾನೇ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಯವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಪ್ಲೀಸ್, ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ, ಮಾತಾಡಬೇಡಿ ಅಂತ ಹೇಳೋರೆ, ನಾನು ಅದರಂತೆ ಅಬೈಡ್ ಆಗ್ತೀನಿ. ಸರ್, ಈಗ ಖರ್ಗೆ ಅವರು ದೆಹಲಿಗೆ ಭೇಟಿಗೆ ಹೋಗಿದ್ರಿ, ಅಲ್ಲಿ ತುಂಬ ಜರೂರು ತೋರಿಸಿದ್ರಿ ಸರ್. ಈಗ ರಾಜ್ಯದಲ್ಲೇ ಇದ್ದಾರೆ. ತಮ್ಮ ನಿಯೋಗ, ತುಮಕೂರಿನ ನಿಯೋಗ ಹೋಗಿ ಭೇಟಿ ಆಗ್ಬೋದಿತ್ತಲ್ಲ ಸರ್. ಈವರೆಗೂ ಕೂಡ ಭೇಟಿ ಆಗಿಲ್ಲ, 2 ದಿನ ಆಯಿತು. ಅಂದರೆ ತಾವು ಸಚಿವ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆಗೆ ಹೋಗಿ ಅವರು ಟೈಮ್ ಕೊಟ್ರಲ್ಲ, ಎಷ್ಟಲ್ಲಿ ಮಾತಾಡ್ತೀರಾ? ಒಂದ್ಸಲಿ ಅವ್ರಿಗೂ ಬೇರೆ ಬೇರೆ ಟೈಮ್ ಇರುತ್ತೆ, ನಮಗೆಲ್ಲರಿಗೂ ಒಂದು ಟೈಮ್ ಕೊಟ್ಟು ಮಾತಾಡಿಸಿ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ. ಸರ್, ನೀವು ಭೇಟಿ ಆದ ಸಂದರ್ಭದಲ್ಲಿ ಏನಾದರೂ ಕೊಡ್ತೀವಿ, ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಮ ಬೇಡಿಕೆ ಅಲ್ಲ, ನಿಮ್ಮ ವಿಚಾರಗಳನ್ನು ನಾನು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ಟರು. ನಮ್ದು ಏನೇನಿದೆ 4 ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅಲ್ಲ, ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಸಾಹೇಬರು ಅವರು ನಿರ್ಧಾರಗಳನ್ನು ವರಿಷ್ಠರು ತೆಗೆದುಕೋಬೇಕು. ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೋತಾರೆ ಅನ್ನೋದು ನೋಡೋಣ. ಸಂಪುಟ ಪುನರ್ರಚನೆಗೆ ಯಾಕೆ ಸರ್ ಪದೇ ಪದೇ ಅಡ್ಡಿ ಆತಂಕಗಳೆಲ್ಲ ಎದುರಾಗ್ತದೆ? ಹೈಕಮಾಂಡ್ಗೆ ಇಚ್ಛೆ ಇಲ್ಲ. ಇಟ್ ಈಸ್ ಎ ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಅವ್ರು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ತೆಗೋತಾರೆ ಅನ್ನೋದನ್ನು ನೋಡೋಣ. ಅಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ರಿಶಫಲ್ ಮಾಡಿ ಮಾತಾಡಿ ಖರ್ಗೆ ಅವ್ರ ಜೊತೆ ಅಂತ ಹೇಳಿದ್ರು. ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡ್ತಾರೆ, ನಂತರ ಅದಕ್ಕೆ ಬ್ರೇಕ್ ಬೀಳುತ್ತೆ. ನನಗೆ ಅರ್ಥ ಆಗ್ತಿಲ್ಲ. ನೀವೇನೇ ಇಷ್ಟೊಂದು ಕೂಲಂಕಷವಾಗಿ ಇದನ್ನು ಮಾಹಿತಿ ಕೊಡ್ತಾ ಇದ್ದೀರ ಅಂದರೆ ನಿಮಗೆ AICC ಮಾಹಿತಿ ನಿಮ್ಮ ಕೈಗೆ ನಿಮಗೆ ಡೈರೆಕ್ಟಾಗಿ ಬರ್ತಾರಂಗೆ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ. ಖರ್ಗೆ ಸರ್ ಅಧ್ಯಕ್ಷರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅಧ್ಯಕ್ಷರು ಇವತ್ತು ನಮ್ಮ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ತೆಗೆದುಕೋತಾರೆ ಅಂತ ನಿರ್ಧಾರ ನಾನು ಭಾವಿಸ್ತೇನೆ. ಮತ್ತೆ ಡೆಲ್ಲಿಗೆ ಏನಾದರೂ ಹೋಗ್ತೀರಾ ಸರ್? ಅವಶ್ಯಕತೆ ಇದ್ದರೆ ಹೋಗ್ತೀವಿ. ಸಾಹೇಬ್ರನ್ನ ಅಪ್ಸೆಟ್ ಆಗಿದ್ದಾರೆ ಅನ್ಸುತ್ತಲ್ಲ ಸರ್? ಯಾಕಂದ್ರೆ ಏನಿಲ್ವಲ್ಲ, ಚೆನ್ನಾಗಿದ್ದಾರೆ, ಗೆಲುವಾಗಿದ್ದಾರೆ. ನೀವೇನೇ ಮೇಲ್ಗಡೆ ಕೂರಿಸ್ತೀರಾ, ಕೆಲವರು ಕೆಳಗಡೆ ಕಳಿಸ್ತೀರಾ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಸಾಹೇಬ್ರು ಹೇಳ್ತಾರೆ, ನಿಮ್ಮ ಸಾಹೇಬ್ರು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಮೊದಲಿಂದನೇ ಹೇಳ್ತಾವ್ರು ಅವರು. ನಾವು ಅದನ್ನೇ ಬಿಲೀವ್ ಮಾಡಿದ್ವಿ. ಯಾವಾಗ ಸಿಗ್ಬೋದು ಸರ್? ಯಾವಾಗ ಸಿಗ್ಬೋದು? ನಾನು ಮಾತಾಡಬೇಡ ಅಂತ ಹೇಳಿದ್ದಾರೆ, ನಾನು ಮಾತಾಡಲ್ಲ. ಆಯ್ಕೆ ಮಾಡ್ತೀರಿ. ನಿನ್ನೆ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಯಾಕೆ ಮೌನವಾಗಿದೆ, ಯಾಕೆ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ, ಯಾಕೆ ಎಲ್ಲದಕ್ಕೂ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋಕೆ ನಾನೇನು ದೊಡ್ಡ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ.
ಒಂದು ವಿಚಾರ. ಎರಡನೇದು ತಾವೇನು ಕೇಳ್ತಾ ಇದ್ದೀರ ನನಗೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ ಹೈಕಮಾಂಡ್ ಯಾಕೆ ಈ ಗೊಂದಲಗಳನ್ನ ಬಗೆಹರಿಸ್ತಾ ಯಾವ ಗೊಂದಲ ಇದೆ? ಈಗ ಪವರ್ ಶೇರಿಂಗ್ ವಿಚಾರನೇ ಪ್ರಸ್ತಾಪ ಆಗ್ತಾ ಇದೆ. ಎಲ್ಲಿ ನಾಯಕರುಗಳೇ ಮಾತಾಡ್ತಾರೆ. ಎಲ್ಲಿ ಮಾತಾಡ್ತಿದ್ದಾರೆ? ಸರ್ ಏನು ಅಂದ್ರೆ ಡೆಲ್ಲಿನಲ್ಲಿ ತಾವು ಇಕ್ಬಾಲ್ ಡೆಲ್ಲಿಗೆ ಹುಸೇನ್ ಅವ್ರು ಹೋಗಿದ್ರಿ. ಹೇಳ್ತಾ ಇದ್ದಾರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಕ್ಕೆ ಹೋಗಿದ್ದೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನೇರವಾಗಿ ಮಾತಾಡಿದ್ದಾರೆ ಅವರು. ಅವ್ರನ್ನೇ ಕೇಳ್ಬೇಕು ನೀವು. ನಾನು ಆ ತಾವು ವಿಚಾರದಲ್ಲಿ ಡೆಲ್ಲಿಗೆ ಹೋಗಿದ್ರೆ ಖರ್ಗೆ ಅವ್ರನ್ನ ಭೇಟಿ ಮಾಡಕ್ಕೆ, ಈಗ ರಾಜ್ಯದಲ್ಲೇ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಭೇಟಿ ಮಾಡ್ತೀರಾ ಹೌದು, ಸರ್ ಖರ್ಗೆ ನಾನು ಹೋಗಿದ್ದ ಕಾರಣ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗೆ ಹೇಳಿದಂಥ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ. ಆದರೆ ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದದ್ದು. ಸಿದ್ದರಾಮಯ್ಯನವರು ಸಿಎಂ ಆಗಿರ್ಬೇಕಾದ್ರೆ ಡಿ ಸಿ ಎಂ ಅವರು ಇರಬೇಕಾದ್ರೆ ತುಮಕೂರು ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗೋಷ್ಟು ಇದೆಯಾ ಸರ್? ಅಲ್ಲ, ನಾನು ಈಗ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ACC ಅಧ್ಯಕ್ಷನ ಭೇಟಿ ಮಾಡಿದ್ರೆ ತಪ್ಪೇನಿದೆ? ಆ ಕಾರಣಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿದ್ದೋ, ಹೋಗಿ ಭೇಟಿ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಹೋಗಿದ್ದೋ. ಸರ್ ಹಾಗಾದ್ರೆ DCM ಡಿ ಕೆ ಶಿವಕುಮಾರ್ CM ಆಗಬೇಕಾ ಬೇಡ ಸರ್? ಅದ್ರ ಬಗ್ಗೆ ನೀವು ಆಗಲೇ ನೋಟಿಸ್ ಕೊಡಿಸಿದ್ದೀರಿ. ನಾನು ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಅಭಿಪ್ರಾಯ ಮಾತ್ರ ಅಲ್ವಾ ಸರ್, ತುಂಬಾ ಜನ ಅಭಿಪ್ರಾಯ ಇದೆ. ಬಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ತುಂಬಾ ಜನರು ಕೂಡ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹೈಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆದಾಗ ದಲಿತ ಸಿಎಂ ವಿಚಾರನೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗ್ಗೆ ತಾನೇ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಪ್ಲೀಸ್, ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ, ಮಾತಾಡಬೇಡಿ ಅಂತ ಹೇಳೋರೆ, ನಾನು ಅದರಂತೆ ಅಬೈಡ್ ಆಗ್ತೀನಿ. ಸರ್ ಈಗ ಖರ್ಗೆ ಅವರು ದೆಹಲಿಗೆ ಭೇಟಿಗೆ ಹೋಗಿದ್ರಿ, ಅಲ್ಲಿ ತುಂಬಾ ಜರೂರು ತೋರಿಸಿದ್ರಿ ಸರ್. ಈಗ ರಾಜ್ಯದಲ್ಲೇ ಇದ್ದಾರೆ, ತಮ್ಮ ನಿಯೋಗ ತುಮಕೂರು ನಿಯೋಗ ಹೋಗಿ ಭೇಟಿ ಆಗ್ಬೋದಿತ್ತಲ್ಲ ಸರ್. ಈವರೆಗೂ ಕೂಡ ಭೇಟಿ ಆಗಿಲ್ಲ, 2 ದಿನ ಆಯಿತು. ಅಂದರೆ ತಾವು ಸಚಿವ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆಗೆ ಹೋಗಿ ಅವರು ಟೈಮ್ ಕೊಟ್ರಲ್ಲ, ಎಷ್ಟಲ್ಲಿ ಮಾತಾಡ್ತೀರಾ? ಒಂದ್ಸಲಿ ಅವ್ರಿಗೂ ಬೇರೆ ಬೇರೆ ಟೈಮ್ ಇರುತ್ತೆ, ನಮಗೆಲ್ಲರಿಗೂ ಒಂದು ಟೈಮ್ ಕೊಟ್ಟು ಮಾತಾಡಿಸಿ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ. ಸರ್ ನೀವು ಭೇಟಿ ಆದ ಸಂದರ್ಭದಲ್ಲಿ ಏನಾದರೂ ಕೊಡ್ತೀವಿ, ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಮ ನಿಮ್ಮ ವಿಚಾರಗಳನ್ನ ನಾನು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ಟರು. ನಮ್ದು ಏನೇನಿದೆ 4 ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಭರವಸೆ ಏನು ಸಿಗಲಿಲ್ವಾ ಸರ್? ಅಲ್ಲ, ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಸಾಹೇಬರು ಅವ್ರ ನಿರ್ಧಾರಗಳನ್ನು ವರಿಷ್ಠರು ತೆಗೆದುಕೋಬೇಕು. ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೋತಾರೆ ಅನ್ನೋದು ನೋಡೋಣ. ಸಂಪುಟ ಪುನರ್ರಚನೆಗೆ ಯಾಕೆ ಸರ್ ಪದೇ ಪದೇ ಅಡ್ಡಿ ಆತಂಕಗಳೆಲ್ಲ ಎದುರಾಗ್ತದೆ? ಹೈಕಮಾಂಡ್ಗೆ ಇಚ್ಛೆ ಇಟ್ ಈಸ್ ಎ ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಅವ್ರು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ತೆಗೋತಾರೆ ಅನ್ನೋದನ್ನು ನೋಡೋಣ. ಅಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ರೀಶಫಲ್ ಮಾಡಿ ಮಾತಾಡಿ ಖರ್ಗೆ ಅವ್ರ ಜೊತೆ ಅಂತ ಹೇಳಿದ್ರು. ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡ್ತಾರೆ, ನಂತರ ಅದಕ್ಕೆ ಬ್ರೇಕ್ ಬೀಳುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ನೀವೇನೇ ಇಷ್ಟೊಂದು ಕೂಲಂಕಷವಾಗಿ ಇದನ್ನು ಮಾಹಿತಿ ಕೊಡ್ತಾ ಇದ್ದೀರ ಅಂದರೆ ನಿಮಗೆ ACC ಮಾಹಿತಿ ನಿಮ್ಮ ಕೈಗೆ ನಿಮಗೆ ಡೈರೆಕ್ಟಾಗಿ ಬರ್ತಾರಂಗೆ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ. ಖರ್ಗೆ ಸರ್ ಅಧ್ಯಕ್ಷರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅಧ್ಯಕ್ಷರು ಇವತ್ತು ನಮ್ಮ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ತೆಗೆದುಕೋತಾರೆ ಅಂತ ನಿರ್ಧಾರ ನಾನು ಭಾವಿಸ್ತೇನೆ. ಮತ್ತೆ ಡೆಲ್ಲಿಗೆ ಏನಾದರೂ ಹೋಗ್ತೀರಾ ಸರ್? ನಾಡಿದ್ದೇನೆ ಅವಶ್ಯಕತೆ ಇದ್ದರೆ ಹೋಗ್ತೀವಿ. ಸಾಹೇಬ್ರನ್ನ ಅಪ್ಸೆಟ್ ಆಗಿದ್ದಾರೆ ಅನ್ಸುತ್ತಲ್ಲ ಸರ್? ಯಾಕಂದ್ರೆ ಏನಿಲ್ವಲ್ಲ, ಚೆನ್ನಾಗಿದ್ದಾರೆ, ಗೆಲುವಾಗಿದ್ದಾರೆ. ನೀವೇ ಮೇಲ್ಗಡೆ ಕೂರಿಸ್ತೀರಾ, ಕೆಲವರು ಕೆಳಗಡೆ ಕಳಿಸ್ತೀರಾ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಸಾಹೇಬ್ರು ಹೇಳ್ತಾರೆ, ನಿಮ್ಮ ಸಾಹೇಬ್ರು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಮೊದಲಿಂದನೇ ಹೇಳ್ತಾವ್ರು ಅವರು, ನಾವು ಅದನ್ನೇ ಬಿಲೀವ್ ಮಾಡಿದ್ವಿ. ಯಾವಾಗ ಸಿಗ್ಬೋದು ಸರ್? ಯಾವಾಗ ಸಿಗ್ಬೋದು? ನಾನು ಮಾತಾಡ್ಬೇಡ ಅಂತ ಹೇಳಿದ್ದಾರೆ, ನಾನು ಮಾತಾಡಲ್ಲ. ಆಯ್ಕೆ ಮಾಡ್ತೀರಿ. ನಿನ್ನೆ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, CM ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಯಾಕೆ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ? ಯಾಕೆ ಎಲ್ಲರಿಗೂ ಕ್ಲಿಯರ್ ಮಾಡ್ತಾ ಇಲ್ಲ? ನಮ್ದು ಪ್ರಶ್ನೆ. ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋಕೆ ನಾನೇನು ದೊಡ್ಡನ? ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ. ಒಂದು ವಿಚಾರ. ಎರಡನೇದು ತಾವೇನು ಕೇಳ್ತಾ ಇದ್ದೀರ ನನಗೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಹೈಕಮಾಂಡ್ ಯಾಕೆ ಈ ಗೊಂದಲಗಳನ್ನ ಬಗೆಹರಿಸ್ತಾ ಯಾವ ಗೊಂದಲ ಇದೆ?
ಈಗ ಪವರ್ ಶೇರಿಂಗ್ ವಿಚಾರನೇ ಪ್ರಸ್ತಾಪ ಆಗ್ತಾ ಇದೆ. ಎಲ್ಲಿ ಈಗ ನಿಮ್ಮ ನಾಯಕರುಗಳೇ ಮಾತಾಡ್ತಾರೆ. ಎಲ್ಲಿ ಮಾತಾಡ್ತಿದ್ದಾರೆ? ಸರ್ ಏನು ಅಂದ್ರೆ ಡೆಲ್ಲಿನಲ್ಲಿ ತಾವು ಇಕ್ಬಾಲ್ ಡೆಲ್ಲಿಗೆ ಹುಸೇನ್ ಅವ್ರು ಹೋಗಿದ್ರಿ. ಹೇಳ್ತಾ ಇದ್ದಾರೆ, ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಕ್ಕೆ ಹೋಗಿದ್ದೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನೇರವಾಗಿ ಮಾತಾಡಿದ್ದಾರೆ ಅವರು. ಅವ್ರನ್ನೇ ಕೇಳ್ಬೇಕು ನೀವು. ನಾನು ಆ ತಾವು ವಿಚಾರದಲ್ಲಿ ಡೆಲ್ಲಿಗೆ ಹೋಗಿದ್ರೆ ಖರ್ಗೆ ಅವ್ರನ್ನ ಭೇಟಿ ಮಾಡಕ್ಕೆ, ಈಗ ರಾಜ್ಯದಲ್ಲೇ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಭೇಟಿ ಮಾಡ್ತೀರಾ ಹೌದು, ಸರ್ ಖರ್ಗೆ ನಾನು ಹೋಗಿದ್ದ ಕಾರಣ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗೆ ಹೇಳಿದಂಥ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ. ಆದರೆ ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದದ್ದು. ಸಿದ್ದರಾಮಯ್ಯನವರು ಸಿಎಂ ಆಗಿರಬೇಕಾದ್ರೆ, ಡಿ ಸಿ ಎಂ ಅವರು ಇರಬೇಕಾದ್ರೆ ತುಮಕೂರು ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗೋಷ್ಟು ಇದೆಯಾ ಸರ್? ಅಲ್ಲ, ನಾನು ಈಗ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ACC ಅಧ್ಯಕ್ಷನ ಭೇಟಿ ಮಾಡಿದ್ರೆ ತಪ್ಪೇನಿದೆ? ಆ ಕಾರಣಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿದ್ದೋ, ಹೋಗಿ ಭೇಟಿ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಹೋಗಿದ್ದೋ. ಸರ್ ಹಾಗಾದ್ರೆ DCM ಡಿ ಕೆ ಶಿವಕುಮಾರ್ CM ಆಗಬೇಕಾ ಬೇಡ ಸರ್? ಅದ್ರ ಬಗ್ಗೆ ನೀವು ಆಗಲೇ ನೋಟಿಸ್ ಕೊಡಿಸಿದ್ದೀರಿ. ನಾನು ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಅಭಿಪ್ರಾಯ ಮಾತ್ರ ಅಲ್ವಾ ಸರ್, ತುಂಬಾ ಜನ ಅಭಿಪ್ರಾಯ ಇದೆ. ಬಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ತುಂಬಾ ಜನರು ಕೂಡ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹೈಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆದಾಗ ದಲಿತ ಸಿಎಂ ವಿಚಾರನೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗ್ಗೆ ತಾನೇ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಯವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಪ್ಲೀಸ್, ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ, ಮಾತಾಡಬೇಡಿ ಅಂತ ಹೇಳೋರೆ, ನಾನು ಅದರಂತೆ ಅಬೈಡ್ ಆಗ್ತೀನಿ. ಸರ್, ಈಗ ಖರ್ಗೆ ಅವರು ದೆಹಲಿಗೆ ಭೇಟಿಗೆ ಹೋಗಿದ್ರಿ, ಅಲ್ಲಿ ತುಂಬಾ ಜರೂರು ತೋರಿಸಿದ್ರಿ ಸರ್. ಈಗ ರಾಜ್ಯದಲ್ಲೇ ಇದ್ದಾರೆ, ತಮ್ಮ ನಿಯೋಗ ತುಮಕೂರು ನಿಯೋಗ ಹೋಗಿ ಭೇಟಿ ಆಗ್ಬೋದಿತ್ತಲ್ಲ ಸರ್. ಈವರೆಗೂ ಕೂಡ ಭೇಟಿ ಆಗಿಲ್ಲ, 2 ದಿನ ಆಯಿತು. ಅಂದರೆ ತಾವು ಸಚಿವ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆಗೆ ಹೋಗಿ ಅವರು ಟೈಮ್ ಕೊಟ್ರಲ್ಲ, ಎಷ್ಟು ಸಲ ಮಾತಾಡ್ತೀರಾ? ಒಂದ್ಸಲಿ ಅವ್ರಿಗೂ ಬೇರೆ ಬೇರೆ ಟೈಮ್ ಇರುತ್ತೆ, ನಮಗೆಲ್ಲರಿಗೂ ಒಂದು ಟೈಮ್ ಕೊಟ್ಟು ಮಾತಾಡಿಸಿ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ. ಸರ್, ನೀವು ಭೇಟಿ ಆದ ಸಂದರ್ಭದಲ್ಲಿ ಏನಾದರೂ ಕೊಡ್ತೀವಿ, ನಾನು ಸಜೆಸ್ಟ್ ಮಾಡ್ತೀನಿ, ನಿಮ್ಮ ನಿಮ್ಮ ವಿಚಾರಗಳನ್ನ ನಾನು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ಟರು. ನಮ್ದು ಏನೇನಿದೆ 4 ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಭರವಸೆ ಏನು ಸಿಗಲಿಲ್ವಾ ಸರ್? ಅಲ್ಲ, ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಸಾಹೇಬರು ಅವರು ನಿರ್ಧಾರಗಳನ್ನು ವರಿಷ್ಠರು ತೆಗೆದುಕೋಬೇಕು. ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೋತಾರೆ ಅನ್ನೋದು ನೋಡೋಣ. ಸಂಪುಟ ಪುನರ್ರಚನೆಗೆ ಯಾಕೆ ಸರ್ ಪದೇ ಪದೇ ಅಡ್ಡಿ ಆತಂಕಗಳೆಲ್ಲ ಎದುರಾಗ್ತದೆ? ಹೈಕಮಾಂಡ್ಗೆ ಇಚ್ಛೆ ಇಟ್ ಈಸ್ ಎ ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಅವ್ರು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ತೆಗೆದುತ್ತಾರೆ ಅನ್ನೋದನ್ನು ನೋಡೋಣ. ಅಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ರೀಶಫಲ್ ಮಾಡಿ ಮಾತಾಡಿ ಖರ್ಗೆ ಅವ್ರ ಜೊತೆ ಅಂತ ಹೇಳಿದ್ರು. ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡ್ತಾರೆ, ನಂತರ ಅದಕ್ಕೆ ಬ್ರೇಕ್ ಬೀಳುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ನೀವೇನೇ ಇಷ್ಟೊಂದು ಕೂಲಂಕಷವಾಗಿ ಇದನ್ನು ಮಾಹಿತಿ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ACC ಮಾಹಿತಿ ನಿಮ್ಮ ಕೈಗೆ ನಿಮಗೆ ಡೈರೆಕ್ಟಾಗಿ ಬರ್ತಾರಂಗೆ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ. ಖರ್ಗೆ ಸರ್ ಅಧ್ಯಕ್ಷರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅಧ್ಯಕ್ಷರು ಇವತ್ತು ನಮ್ಮ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ತೆಗೆದುಕೋತಾರೆ ಅಂತ ನಿರ್ಧಾರ ನಾನು ಭಾವಿಸ್ತೇನೆ. ಮತ್ತೆ ಡೆಲ್ಲಿಗೆ ಏನಾದರೂ ಹೋಗ್ತೀರಾ ಸರ್? ನಾಡಿದ್ದು ಅವಶ್ಯಕತೆ ಇದ್ದರೆ ಹೋಗ್ತೀವಿ. ಸಾಹೇಬ್ರನ್ನ ಅಪ್ಸೆಟ್ ಆಗಿದ್ದಾರೆ ಅನ್ಸುತ್ತಲ್ಲ ಸರ್? ಯಾಕಂದ್ರೆ ಏನಿಲ್ವಲ್ಲ, ಚೆನ್ನಾಗಿದ್ದಾರೆ, ಗೆಲುವಾಗಿದ್ದಾರೆ. ನೀವೇ ಮೇಲ್ಗಡೆ ಕೂರಿಸ್ತೀರಾ, ಕೆಲವರು ಕೆಳಗಡೆ ಕಳಿಸ್ತೀರಾ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಸಾಹೇಬ್ರು ಹೇಳ್ತಾರೆ, ನಿಮ್ಮ ಸಾಹೇಬ್ರು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಮೊದಲಿಂದನೇ ಹೇಳ್ತಾವ್ರು ಅವರು, ನಾವು ಅದನ್ನೇ ಬಿಲೀವ್ ಮಾಡಿದ್ವಿ. ಯಾವಾಗ ಸಿಗ್ಬೋದು ಸರ್? ಯಾವಾಗ ಸಿಗ್ಬೋದು? ಆಯ್ಕೆ ಮಾಡ್ತೀರಿ, ನಾನು ಮಾತಾಡ್ಬೇಡ ಅಂತ ಹೇಳಿದ್ದಾರೆ, ನಾನು ಮಾತಾಡಲ್ಲ. ಆಯ್ಕೆ ಮಾಡ್ತೀರಿ.